ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳು 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿದ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಕಾರ್ಯಕ್ರಮದ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಶ್ರೀ ಶ್ರೀನಿವಾಸ್ ಅವರು, ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯವರು ಸಂಕ್ಷಿಪ್ತವಾಗಿ ತಿಳಿಸಿರ್ತಾರೆ. ಸೊ ಇದು ಸಂವಿಧಾನ ಅಂತ ಹೇಳಿದ್ರೆ ಏನು ಅನ್ನೋದು ಬಹಳಷ್ಟು ಜನಕ್ಕೆ ವಿದ್ಯಾರ್ಥಿ ಜೀವನದಲ್ಲಿ ಇರ್ತದೆ. ನಿಮಗೆಲ್ಲ ಬರ್ತದೆ ಮುಂದೆ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಪಠ್ಯಕ್ರಮದಲ್ಲೂ ಸಹಿತ ಅದು ಬರ್ತದೆ. ಸೊ ಈಗ ಸಂವಿಧಾನ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶ ಸ್ವಾತಂತ್ರ್ಯ 1947 ಆಗಸ್ಟ್ 15ಕ್ಕೆ ನಾವು ಪಡ್ಕೊಂಡ್ವಿ. ಅದಕ್ಕಿಂತ ಮೊದಲೇ ಸಂವಿಧಾನನ ಯಾವ ರೀತಿ ಅಂದ್ರೆ, ಸಂವಿಧಾನ ಅಂತ ಹೇಳಿದ್ರೆ ನಮಗೆ ನಾವೇ ರಚಿಸಿಕೊಂಡು ನಮಗೆ ನಾವೇ ಸಮರ್ಪಣೆ ಮಾಡಿಕೊಂಡು ಅದನ್ನ ಆಚರಣೆಗೆ ತಂದಿರತಕ್ಕಂಥ ಒಂದು ವಿಧಿವಿಧಾನ ಅಥವಾ ಗ್ರಂಥ. ಇದರಲ್ಲಿ ಏನು ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ದೇಶನ ನಾವು ನಮಗೆ ನಾವೇ ಆಡಳಿತ ಮಾಡ್ಕೊಂಡು ಹೋಗಬೇಕು, ಆಡಳಿತ ಮಾಡಬೇಕಾದ್ರೆ ಯಾವ ರೀತಿ ನಿಯಮಗಳು, ನೀತಿ ನಿಯಮಗಳಿರಬೇಕು, ಕಟ್ಟುಪಾಡುಗಳಿರಬೇಕು, ಮತ್ತೆ ಯಾವ ರೀತಿ ನಾವು ನಮ್ಮ ಜನತೆಗೆ ಹಕ್ಕುಗಳನ್ನು ಕೊಡಬೇಕು, ಕರ್ತವ್ಯಗಳನ್ನು ಅವರಿಗೆ ತಿಳಿಸಿ ಹೇಳಬೇಕು, ಯಾವ ರೀತಿ ನಮ್ಮ ಪಾರ್ಲಿಮೆಂಟು ಅಥವಾ ಯೂನಿಯನ್ ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯ ಇವುಗಳ ನಡುವೆ ಯಾವ ರೀತಿ ಸಂಬಂಧ ಇರಬೇಕು, ಇದನ್ನು ಎಲ್ಲದನ್ನೂ ಸಹಿತ ಬಹಳ ವಿಸ್ತೃತವಾಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಒಂದು ಸಂಕ್ಷಿಪ್ತ ಒಂದು ನೋಟ್ ಮಾಡಿಕೊಂಡೆ, ಜಸ್ಟ್ ತಮ್ಮ ಹತ್ರ ಹೇಳಕ್ ಬಯಸ್ತೀನಿ ವಿದ್ಯಾರ್ಥಿಗಳಿಗೆ. ಈ ಸಂವಿಧಾನದ ಒಟ್ಟು 395 ಆರ್ಟಿಕಲ್ಸ್ ಒಳಪಟ್ಟಿದೆ. ಅಂದ್ರೆ ಅನುಚ್ಛೇದ ಅಂತ ನಾವೇನು ಹೇಳ್ತೀವಿ, 395 ಅನುಚ್ಛೇದ ಇದೆ, 22 ಪಾರ್ಟ್ಸ್ ಇದೆ, 22 ಭಾಗಗಳಿದಾವೆ. ಅದರಲ್ಲಿ ನಿಮಗೆ ಫಸ್ಟ್ ಹೇಳ್ತೀನಿ, ಮೊದಲು ಎಲ್ಲ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಇರ್ತದೆ. ಅದರಲ್ಲೆಲ್ಲ ಎಲ್ಲ ಕಡೆ ಈಗ ನಮ್ಮ ಸಂವಿಧಾನದ ಧ್ಯೇಯ ವಾಕ್ಯ ಅಂತ ಏನು ನಾವೆಲ್ಲ ಆಫೀಸ್ಗಳಲ್ಲಿ ನೋಡ್ತೀವಿ ಅದಿರ್ತದೆ. ನೆಕ್ಸ್ಟ್ ಪಾರ್ಟ್ 1 ಯೂನಿಯನ್ ಅಂಡ್ ಟೆರಿಟರಿ ಅಂತ ಹೇಳ್ತದೆ. ಪಾರ್ಟ್ 2 ಸಿಟಿಜನ್ಶಿಪ್ ಅಂದ್ರೆ ನಾಗರಿಕತ್ವ, ಯಾರ್ಯಾರಿಗೆ ನಾಗರಿಕತ್ವ ಕೊಡಬೇಕು ಅನ್ನೋದು ಹೇಳ್ತದೆ. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಆರ್ಟಿಕಲ್ 12 ಇಂದ ಆರ್ಟಿಕಲ್ 35 ತನಕ ಇರ್ತದೆ. ಅದೇ ತರ 4ನೇ ಭಾಗ ಅದರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ 36 ಇಂದ ಆರ್ಟಿಕಲ್ 51 ತನಕ ಇರ್ತದೆ. ಅದೇ ರೀತಿ ಯೂನಿಯನ್ ಅಂದ್ರೆ ಯಾವ ತರ ಇರ್ತದೆ, ಎಕ್ಸಿಕ್ಯೂಟಿವ್, ಪಾರ್ಲಿಮೆಂಟ್, ಲೆಜಿಸ್ಲೇಟಿವ್ ಪವರ್ ಆಫ್ ದಿ ಪ್ರೆಸಿಡೆಂಟ್, ಈ ತರ ಹಲವಾರು ಅಧಿಕಾರ ಕರ್ತವ್ಯಗಳನ್ನ ಈ ಸಂವಿಧಾನದಲ್ಲಿ ಗುರುತಿಸಿದ್ದಾರೆ. ಇದರಲ್ಲಿ ನಾವು ನೋಡಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ನೋಡಿ ಪಾರ್ಟ್ 9 ಪಂಚಾಯತ್ ಬಗ್ಗೆ ಹೇಳ್ತದೆ, ಪಾರ್ಟ್ 9A ಮುನ್ಸಿಪಾಲಿಟೀಸ್ ಬಗ್ಗೆ ಹೇಳ್ತದೆ, ಪಾರ್ಟ್ 9B ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಹೇಳ್ತದೆ. ಇದೇ ತರ ಹಲವಾರು ಯಾವ ತರ ನಮ್ದು ಪಾರ್ಟ್ 12 ಅಲ್ಲಿ ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್ ಅಂಡ್ ಸೂಟ್ಸ್ ಬಗ್ಗೆ ಹೇಳ್ತದೆ. ಪಾರ್ಟ್ 15 ಅಲ್ಲಿ ಈಗೆಲ್ಲ ಮುಂದೆ ಎಲೆಕ್ಷನ್ ಬರ್ತಾ ಇದೆ, ಅದರಲ್ಲಿ ಪಾರ್ಟ್ 15 ಅಲ್ಲಿ ಹೇಳ್ತದೆ ಎಲೆಕ್ಷನ್ ಬಗ್ಗೆ ಹೇಳ್ತದೆ. ಪಾರ್ಟ್ 14 ಅಲ್ಲಿ ಟ್ರಿಬ್ಯುನಲ್ಸ್ ಬಗ್ಗೆ ಹೇಳ್ತದೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಪಾರ್ಟ್ 17 ಅಲ್ಲಿ ಹೇಳ್ತದೆ. ಇದೇ ತರ 12 ಶೆಡ್ಯೂಲ್ ಬರ್ತದೆ. 12 ಶೆಡ್ಯೂಲ್ ಅಲ್ಲೂ ಸಹಿತ ಯಾವ್ಯಾವ್ದು ಶೆಡ್ಯೂಲ್ಗಳಲ್ಲಿ ಈಗ ಇದು ಬರುತ್ತೆ, ಲಿಸ್ಟ್ ಬರುತ್ತೆ, ಯೂನಿಯನ್ ಲಿಸ್ಟ್,
ಸ್ಟೇಟ್ ಲಿಸ್ಟ್, ಕಂಕರೆಂಟ್ ಲಿಸ್ಟ್ ಅಂತ. ಅಂದ್ರೆ ಇದೆಲ್ಲದೂ ಸಹಿತ ಬಹಳ ವಿಸ್ತಾರವಾಗಿ ವಿಸ್ತೃತವಾಗಿ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ. ಇದು ನಾವ್ಯಾಕೆ ತಿಳ್ಕೋಬೇಕು ಅಂತ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ. ನಮಗೆ ಈಗ ಒಂದು ರಸ್ತೆ ಆಗಿದೆ ಅಥವಾ ಈಗ ಪಾರ್ಲಿಮೆಂಟ್ ಅಲ್ಲಿ ಒಂದು ಕಾನೂನು ಮಾಡ್ತಾರೆ, ರಾಜ್ಯ ಸರ್ಕಾರದಿಂದ ನಮಗೆ ಯೋಜನೆ ಕೊಡ್ತಾರೆ. ಇವೆಲ್ಲದೂ ಸಹಿತ ಯಾವ ತರ ಆಗಬೇಕು, ರಾಜ್ಯ ಸರ್ಕಾರದ ಒಂದು ಯಾವ ರೀತಿ ಕರ್ತವ್ಯ ಇರಬೇಕು, ಈಗ ನಾನು SP ಇದ್ದೀನಿ, ನನ್ನ ಕರ್ತವ್ಯ ಏನಿರಬೇಕು, ಇದೆಲ್ಲದೂ ಸಹಿತ ಈ ಸಂವಿಧಾನ ಮತ್ತು ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ನಿರ್ದೇಶನಗಳ ಅನ್ವಯದಲ್ಲಿ ಬೇರೆ ಬೇರೆ ಕಾನೂನುಗಳು ಅಥವಾ ಬೇರೆ ಬೇರೆ ನೀತಿ ನಿಯಮಗಳನ್ನ ಆಯಾ ಪ್ರಾಧಿಕಾರದವರು ಮಾಡಿರ್ತಾರೆ. ಸೊ ಹಾಗಾಗಿ ಸಂವಿಧಾನ ಅಂತ ಹೇಳಿದ್ರೆ ಇದನ್ನ ನಾವು ಏನ್ ಹೇಳ್ಬೋದು, ಬೇಸಿಕ್ ಫಂಡಮೆಂಟಲ್ ನಮ್ಮ ದೇಶದ ತಳಹದಿ ಅಂತ ನಾವು ಹೇಳ್ಬೋದು. ಇದನ್ನ ಸಂವಿಧಾನ ನಮ್ಮ ಜಂಟಿ ನಿರ್ದೇಶಕರು ಹೇಳಿದ್ರು, ಸಂವಿಧಾನ ಇರೋದ್ರಿಂದ ನಾವು ನೀವೆಲ್ಲ ಇಲ್ಲಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಒಂದು ಶಾಲೆ ಇರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು ಅಥವಾ ನಿಮಗೆ ಪಾಠ ಮಾಡಲಿಕ್ಕೆ ಬರ್ತಕ್ಕಂಥ ಟೀಚರ್ ಇರ್ಬೋದು, ಎಲ್ಲರೂ ಸಹಿತ ಯಾವ ರೀತಿ ಅವರಿಗೆ ಅವರ ನೀತಿ ಅವರ ಕರ್ತವ್ಯಗಳೇನು ಇದೆಲ್ಲದೂ ಸಹಿತ ಸಂವಿಧಾನದಲ್ಲಿ ಹಲವಾರು ವಿಧಾನಗಳಲ್ಲಿ ಅದನ್ನು ತಿಳಿಸಿದ್ದಾರೆ. ಅದರಿಂದ ಕೆಲವೊಂದು ಪ್ರಾಧಿಕಾರಗಳಿಗೆ ಅಧಿಕಾರ ಬರುತ್ತೆ. ಆ ಒಂದು ಅಧಿಕಾರ ಬಳಸಿ ಆ ಒಂದು ಅಧಿಕಾರ ಚಲಾಯಿಸಿ ನಿಮಗೆ ಒಂದು ಶಾಲೆಗಳಿಗೆ ಟೀಚರ್ಸ್ ಬರ್ತಾರೆ ಅಥವಾ ಶಾಲೆಗಳನ್ನ ಕಟ್ತಾರೆ. ಇವತ್ತು ನಾವೆಲ್ಲ ಈಗ ರೈಟ್ ಟು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಿದೆ. ಅಂದ್ರೆ ನಾನು ಮುಕ್ತವಾಗಿ ನನ್ನನ್ನು ನಾನು ಹೇಳ್ಕೋಬಹುದು ಅಂತ. ಅದೆಲ್ಲದೂ ಸಹಿತ ಸಂವಿಧಾನದಲ್ಲಿದೆ. ನನಗೆ ಎಲ್ಲಿ ಬೇಕಾದ್ರೆ ನಾನು ಹೋಗಿ ಭಾರತದಲ್ಲಿ ಫ್ರೀಯಾಗಿ ಓಡಾಡಬಹುದು, ಎಲ್ಲಿ ಬೇಕಾದ್ರೆ ನಾನು ನನ್ನ ಒಂದು ಪೀಸ್ಫುಲ್ ಅಸೋಸಿಯೇಷನ್ ಅಂದ್ರೆ ಶಾಂತಿಯುತವಾಗಿ ಸಭೆ ಸೇರ್ಲಿಕ್ಕೆ ಅನುಮತಿ ಕೊಡಿ. ಎಲ್ಲದೂ ಸಹಿತ ಸಂವಿಧಾನದಲ್ಲಿದೆ. ಎಲ್ಲ ಸಂವಿಧಾನದಲ್ಲಿ ಅದನ್ನ ಕರೆಕ್ಟಾಗಿ ಈ ಹಿಂದೆ ಯಾರು 9 ಡಿಸೆಂಬರ್ 1946 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ನಾವೇನು ಹೇಳ್ತೀವಿ, ಸಂವಿಧಾನ ರಚನಾ ಸಭೆ ಅಂತ ಏನಿದೆ, ಸಂವಿಧಾನ ರಚನಾ ಸಭೆ ಅವಾಗ ಎಲ್ಲರೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅಂತೆಲ್ಲ ಹೇಳ್ತಾರಲ್ಲ, ಇವರೆಲ್ಲ ಆ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನದ ಆಶಯಗಳು ಯಾವ ತರ ಇರಬೇಕು, ನಾವು ಯಾವ ತರ ಇದನ್ನ ಸಂವಿಧಾನ ರಚನಾ ಸಮಿತಿಯಲ್ಲಿ ಅವರು ಅಧ್ಯಕ್ಷರಾಗಿ ಇದನ್ನ ಪೂರ್ತಿ ಸಂವಿಧಾನನ ಎಲ್ಲರಿಗೂ ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನದ ಪ್ರಾಮುಖ್ಯತೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು. ನಿಮಗೆ ನಿಮ್ಮ ಮುಂದಿನ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ ಅಂತ ತಿಳ್ಕೊಳ್ಳಿ, ಸಂವಿಧಾನ ಇದೆ ವೆರಿ ಬಿಗ್, ಅದರಲ್ಲಿ ಸಿಲೆಬಸ್ ಅಲ್ಲಿ ವೆರಿ ಬಿಗ್ ಟಾಪಿಕ್ ಇರುತ್ತದೆ. ಅಂದ್ರೆ ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್, ನಮ್ಮ ದೈನಂದಿನ ಎಲ್ಲ ಜೀವನ ನಾವು ಯಾವ ರೀತಿ ಈಗ ಅನುಭವಿಸ್ತಾ ಇದೀವಿ, ಸ್ವಾತಂತ್ರ್ಯ ಅನುಭವಿಸ್ತಾ ಇದೀವಿ ಅಥವಾ ಕೆಲವೊಂದು ಹಕ್ಕುಗಳನ್ನು ಅನುಭವಿಸ್ತಾ ಇದೀವಿ, ಎಲ್ಲದೂ ಸಹಿತ ನಮಗೆ ಸಂವಿಧಾನ ಕೊಡು ಮಾಡಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಸಂವಿಧಾನ ಜಾಥಾ ಅಥವಾ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಏನಿದೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಾ. ಡೆಫಿನೆಟ್ಲಿ ನಿಮಗೆ ಇದು ಮುಂದಿನ ದಿನಗಳಲ್ಲಿ ಸಂವಿಧಾನದ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಳ್ಳಕ್ಕೆ, ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳಕ್ಕೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಂತರ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. 75 ಸಮವಸ್ತ್ರಗಳು ಅಂದ್ರೆ ವಸಂತ ಋತುಗಳು ಏನ್ ಹೇಳ್ತಾರೆ, ಅಮೃತ ಮಹೋತ್ಸವ ಕಾರ್ಯಕ್ರಮ, 75ನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಾವ ರೀತಿ ಆಚರಣೆ ಮಾಡ್ಕೊಂತ ಇದೀವಿ, ಅದ್ದೂರಿ ಇದೆಯಾ ಆ ಕಾರ್ಯಕ್ರಮದಲ್ಲಿ? ಇಲ್ಲ, ಜಾಗೃತಿ ಕಾರ್ಯಕ್ರಮ ಇದೆ. ಯಾವ ರೀತಿ ಮಕ್ಕಳ ಮಧ್ಯೆ, ವಿಚಾರವಂತಿಕೆಯ ಮಧ್ಯೆ, ಬುದ್ಧಿಜೀವಿಗಳ ಮಧ್ಯೆ ಏನಿದು ಜಾಗೃತಿ ಕಾರ್ಯಕ್ರಮ ಅಂದ್ರೆ ಏನು? ಸಂವಿಧಾನದ ಬಗ್ಗೆ ಎಲ್ಲರೂ ಮಾತಾಡಿದ್ರು, ನೀವು ಕೂಡ ಓದ್ಕೊಂಡಿದ್ದೀರ. ಮಾತಾಡೋದ್ರ ಜೊತೆ ನೀವು ಕೂಡ ಓದ್ಕೊಂಡಿದ್ದೀರ. ಸ್ವತಂತ್ರ ಬಂದ ನಂತರ ನಮಗೆ ಯಾವುದು ಸಂವಿಧಾನ ಅಂತ ಇರಲಿಲ್ಲ. ಬ್ರಿಟಿಷರ ಆಳ್ವಿಕೆಯ ನಂತರ ಅಂದ್ರೆ ಬೇರೆ ಬೇರೆ ದೇಶಗಳು ನಮ್ಮನ್ನ, ಡಚ್ಚು, ಫ್ರೆಂಚು, ಪೋರ್ಚುಗೀಸರು, ಇಂಗ್ಲಿಷರು, ಇಂಗ್ಲೆಂಡ್ ಇಂದ ಬಂದಿರುವಂತವ್ರು, ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದಿರುವಂತವ್ರು ಭಾರತನ ಬಹಳ ವರ್ಷಗಳ ಕಾಲ 250 to 300 ಇಯರ್ಸ್ ಆಳ್ವಿಕೆ ಮಾಡ್ತಾರೆ. ಅಂದ್ರೆ ನಾವು ಶೋಷಿತರಾಗಿರ್ತೀವಿ. ಆಮೇಲೆ ಅವರ
ಅವರ ಕೆಳಗಡೆ ಕೆಲಸ ಮಾಡುವಂತವ್ರು ನಾವಾಗಿರ್ತೀವಿ, ಶೋಷಿತರಾಗಿರ್ತೀವಿ. ಬೇರೆ ದೇಶದಿಂದ ಬಂದಿರೋಂತವ್ರು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ಆಡಳಿತ ಬೇರೆ ರೀತಿ ಇರುತ್ತೆ, ಅವ್ರಿಗೆ ಹೆಂಗ್ ಇಷ್ಟ ಬರುತ್ತೋ ಆ ರೀತಿ ಮಾಡ್ತಾರೆ. ಸ್ವತಂತ್ರ ತರೋ ಅಂತದ್ರಲ್ಲಿ ಯಾರ್ಯಾರ್ದು ಏನು ಅನ್ನುವಂಥದ್ದನ್ನ ನೀವು ನಿಮ್ಮ ಪುಸ್ತಕಗಳಲ್ಲಿ ಓದ್ತಾ ಇರ್ತೀರ. ಸ್ವತಂತ್ರ ಬಂದಿದ ತಕ್ಷಣ ದೇಶ ಮುಂದುವರಿಯಲ್ಲ. ಸ್ವತಂತ್ರ ಬಂದ ತಕ್ಷಣ ನಮ್ ದೇಶ ಮುಂದುವರಿಬೇಕಂದ್ರೆ ನಮ್ಗೆ ಒಂದು ಕಾನೂನು ಬೇಕು, ರೀತಿ ನೀತಿ ಬೇಕು, ವಿಚಾರಗಳು ಬೇಕು ಅನ್ನುವಂಥದ್ದು ಒಂದು ಆಲೋಚನೆ ಬರುತ್ತೆ. ಯಾರು ಸ್ವತಂತ್ರ ಸಂಗ್ರಾಮಕ್ಕೆ ಲಕ್ಷಾಂತರ ಜನ ಹೆಣ್ಮಕ್ಳಿರ್ಬೋದು, ಕುಟುಂಬ ಬಿಟ್ಟು ರೈತರಿರ್ಬೋದು, ಮತ್ತೆ ಸಂಘಟನೆಯವರಿರ್ಬೋದು, ಬಹಳ ಜನ ಸ್ವತಂತ್ರ ಸಂಗ್ರಾಮಕ್ಕೆ ತಮ್ಮ ಜೀವನನ ಮುಡುಪಾಗಿಟ್ಟಿದ್ದಾರೆ. ಜೈಲುವಾಸ ಅನುಭವಿಸಿದ್ದಾರೆ, ಉಪವಾಸ ಇದ್ದಾರೆ ಜೈಲಲ್ಲೂ ಕೂಡ. ನಮಗೆ ಸ್ವತಂತ್ರ ಕೊಡಿ, ನಮ್ ದೇಶಕ್ಕೆ ಸ್ವತಂತ್ರ ಕೊಡಿ, ಮುಂದಿನ ಪೀಳಿಗೆಗೆ ಸ್ವತಂತ್ರ ಕೊಡಿ ಅಂತ ಉಪವಾಸ ಇದ್ದು ಪ್ರಾಣ ತಕ್ಕೊಂಡಿರೋರು ಕೂಡ ಇದ್ದಾರೆ. ಸ್ವತಂತ್ರ ಸುಮ್ಮನೆ ಸಿಕ್ಲಲ್ಲ. ಬ್ರಿಟಿಷರ ದರ್ಪಕ್ಕೆ ಎಷ್ಟೋ ಕೋಟ್ಯಾಂತರ ಲಕ್ಷಾಂತರ ದೇಶ ಪ್ರೇಮಿಗಳ ಬಲಿದಾನ, ರಕ್ತದಾನ, ನಿಸ್ವಾರ್ಥ ಸೇವೆ ಇವೆಲ್ಲ ಕೂಡ ಅಡಗಿದೆ ಅನ್ನುವಂತ ಸತ್ಯ ತಿಳಿಸ್ಬೇಕು ಅಂದ್ರೆ ಅದು ಸಂವಿಧಾನದ ರೂಪದಲ್ಲೇ ಮಾತ್ರ ಸತ್ಯ ತಿಳಿಸಕ್ಕಾಗತ್ತೆ. ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾಗಿರುವಂತದ್ದು ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾಗಿರುವಂತದ್ದು ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಯಾಕೆ ಅಂತ ಒಂದೇ ಒಂದು ಚಿಕ್ಕ ವಿಚಾರ ಹೇಳ್ತೀನಿ. ನಾನು ಮುಸ್ಲಿಂ ಇರ್ಲಿ, ನಾನು ಹಿಂದೂ ಇರ್ಲಿ, ನಾನು ಕ್ರಿಶ್ಚಿಯನ್ ಇರ್ಲಿ, ಶಾಲೆ ಅಂತ ಜ್ಞಾನ ದೇಗುಲೆ ಹತ್ರ ಬಂದಾಗ ನಮ್ಮನ್ನೆಲ್ಲ ಒಂದೇ ಚೇರ್ ಪಕ್ಕ ಅಕ್ಕಪಕ್ಕ ಕೂರಿಸ್ತಾರೆ. ಯಾಕೆ? ಆ ಭ್ರಾತೃತ್ವ ಇರ್ಲಿ, ಆ ಒಂದು ರಿಲೇಶನ್ಶಿಪ್ ನ ಕಲಿಸ್ತಾರೆ. ಧರ್ಮಗಳನ್ನ ಕಾಪಾಡಬೇಕು, ಗೌರವಿಸ್ಬೇಕು. ಆದ್ರೆ ಸಂವಿಧಾನ ಅಂತ ಬಂದಾಗ ನಾವೆಲ್ಲರೂ ಸಮಾನರು, ಮೇಲು ಕೀಳು, ನೀನ್ ಆ ಧರ್ಮ ಈ ಧರ್ಮ ಭೇದ ಭಾವನ ದೂರ ಮಾಡುವಂತದ್ದೇ ಸಂವಿಧಾನ. ಭೇದ ಭಾವ ಮಕ್ಕಳಲ್ಲಿ ಬರಬಾರ್ದು, ಹುಟ್ಟುವ ಮಕ್ಕಳಲ್ಲಿ ಭೇದ ಭಾವ ಬರಬಾರ್ದು, ಬೆಳೆಯೋ ಮಕ್ಕಳಲ್ಲಿ ಬೆಳೆಯುವಂತ ವ್ಯವಸ್ಥೆಯಲ್ಲಿ ಭೇದ ಭಾವ ಮಕ್ಕಳಲ್ಲಿ ಕಲಿಸಬಾರ್ದು ಅಂದ್ಬಿಟ್ಟು ನಾನು ಯಾವುದೇ ಧರ್ಮ ಇರ್ಲಿ, ನನ್ನ ಯಾವುದೇ ಜಾತಿ ಇರ್ಲಿ, ಮೇಲ್ ಜಾತಿನೋ ಕೀಳ್ ಜಾತಿನೋ, ನನ್ನ ಅನುಕೂಲವಾಗಿದ್ದೀನೋ ಅನಾನುಕೂಲವಾಗಿದ್ದೀನೋ, ನನ್ನ ತಂದೆ ಕೂಲಿಗೆ ಹೋಗ್ತಾರೋ, ರೈತರು, ಇಂಜಿನಿಯರು, ಡಾಕ್ಟ್ರು, ಎಸ್ಪಿನೋ, ಲಾಯರು, ಅದೆಲ್ಲ ಬೇಕಾಗಿಲ್ಲ. ಆದ್ರೆ ಒಂದೇ ಒಂದು ವೇದಿಕೆಯಲ್ಲಿ ಮಕ್ಕಳನ್ನ ಕೂರಿಸಿ ಆ ಸಂವಿಧಾನ ಕೊಟ್ಟಿರುವಂತ ಮಾರ್ಗದರ್ಶನ ನಮಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಸಮಾನರು. ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ತಿಳುವಳಿಕೆಯಲ್ಲಿ ನಾವೆಲ್ಲರೂ ಒಂದೇ. ನಮ್ಮಲ್ಲಿ ಮೇಲು ಕೀಳು ಅನ್ನೋ ಹರಿಮೆ ದೂರ ಆಗ್ಬೇಕು. ಮೇಲೂ ಅಲ್ಲ ಕೀಳು ಅಲ್ಲ, ನಾವೆಲ್ಲರೂ ಸಮಾನರು. ಯಾಕೆ ಅಂದ್ರೆ ಎಷ್ಟೋ ವರ್ಷಗಳ ಕಾಲ, 100, 200, 250 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ದೇಶದಲ್ಲಿ ನಾವು ನಮ್ಮ ಸ್ವತಂತ್ರವನ್ನ ಕಳ್ಕೊಂಡಿದ್ವಿ, ಜೈಲು ವಾಸ ಅನುಭವಿಸ್ತಾ ಇದ್ವಿ. ಯಾರೋ ನಮ್ಮನ್ನ ಬೂಟ್ ಕಾಲಲ್ಲಿ ಒದ್ರು ಕೂಡ ಒದಿಸ್ಕೊಳ್ಳುವಂತ ಪರಿಸ್ಥಿತಿ ಆವತ್ತಿನ ದಿನಗಳಲ್ಲಿ ನಮ್ಮ ದೇಶ ಅನುಭವಿಸ್ತಾ ಇತ್ತು. ಎಷ್ಟೋ ತ್ಯಾಗ ಜೀವಿಗಳ ಬಲಿದಾನದ ಮೇಲೆ ಸ್ವತಂತ್ರ ಸಿಕ್ಕಿದೆ. ಅದರ ಬೆಲೆನ ಅರ್ಥ ಮಾಡ್ಕೊಳ್ಳಿ. ಆ ಬೆಲೆ ಯಾವಾಗ ಸಿಗುತ್ತೆ ಅಂದ್ರೆ ನಮ್ಮ ದೇಶಕ್ಕೆ ನಾವೊಂದು ಕಾನೂನನ್ನ, ಸಂವಿಧಾನವನ್ನ, ಕಾನ್ಸ್ಟಿಟ್ಯೂಷನ್ ಅನ್ನ ಬರೆಯುವಂತ ಜವಾಬ್ದಾರಿನ ಯಾರಿಗೆ ಕೊಡ್ತಾರೆ ಅಂದ್ರೆ, ಒಂದು ನೆಹರು ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಗಾಂಧೀಜಿಯವರ ಕನಸಾಗಿರುತ್ತೆ ಎಲ್ಲ ಧರ್ಮಗಳನ್ನ ಸಮಾನವಾಗಿ ನೋಡಬೇಕು, ನಾವು ನಮ್ಮ ದೇಶ ಮತ್ತೆ ಪ್ರಗತಿ ಕಡೆ ನಡಿಬೇಕು, ಜಾತಿ ಧರ್ಮ, ಆ ಧರ್ಮ ಈ ಧರ್ಮ, ಮೇಲು ಕೀಳು ಅನ್ನೋ ಎಲ್ಲ ಡಿಫರೆನ್ಸಸ್ ನ ದೂರ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಗಾಂಧೀಜಿಯವರದಾಗಿರುತ್ತೆ. ಯಾರನ್ನ ಮಾಡಿದ್ರೆ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ನ ಯಾರನ್ನ ಮಾಡಿದ್ರೆ ಇವತ್ತು ನಮಗೆ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಸಂವಿಧಾನಕ್ಕೆ ಅಥವಾ ಕಾನ್ಸ್ಟಿಟ್ಯೂಷನ್ಗೆ ಒಂದು ಅರ್ಥ ಸಿಗುತ್ತೆ ಅಂತ ಯೋಚನೆ ಮಾಡಿದಾಗ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡಿರ್ತಾರೆ ಅಂಬೇಡ್ಕರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ. ಅದಾದ್ಮೇಲೆ ನಮ್ ಭಾರತ ದೇಶದ ತರಾನೇ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಎಷ್ಟಿದಾವೆ ಅಂದ್ರೆ 230 ಕಂಟ್ರೀಸ್ ಇದಾವೆ. 230 ಕಂಟ್ರೀಸ್ ಇದಾವೆ. ಎಲ್ಲೂ ವೆಲ್ ಎಜುಕೇಟೆಡ್ ಕಂಟ್ರೀಸ್ ಇರ್ಬೋದು, ವೆಲ್ ಎಸ್ಟಾಬ್ಲಿಷ್ಡ್ ಕಂಟ್ರೀಸ್ ಇರ್ಬೋದು, ಫೈನಾನ್ಷಿಯಲ್ ಆಗಿ ಬೇರೆ 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 ಕ್ಷೇತ್ರದಲ್ಲಿ ತುಂಬಾ ಮುಂದುವರೆದಿರುವಂತ ದೇಶಗಳಲ್ಲಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಎಲ್ಲೂ ಇಲ್ಲ, ಎಕ್ಸೆಪ್ಟ್ ಇಂಡಿಯಾ. ನಾವ್ ಎಲ್ಲೂ ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನ ನೋಡ್ಲಿಕ್ಕೆ ಆಗಲ್ಲ. ಅಂತ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನ ಪವಿತ್ರವಾಗಿರುವಂತ ಗ್ರಂಥನ
ನಮ್ಮ ಭಾರತ ದೇಶಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತ ಯೋಚನೆ ಅಂದಿನ ದಿನಗಳಲ್ಲಿ ಯಾರನ್ನ ಮಾಡಿದ್ರು ಅಂದ್ರೆ ಸಾಹು ಮಹಾರಾಜರು ಅಂತ ಮಹಾರಾಷ್ಟ್ರದಲ್ಲಿ ಇರ್ತಾರೆ. 10ನೇ ಕ್ಲಾಸ್ನ ಫಸ್ಟ್ ಕ್ಲಾಸ್ ಅಲ್ಲಿ ಓದಿ ಪಾಸ್ ಮಾಡಿರುವಂತ ಅಂಬೇಡ್ಕರ್ ಅವ್ರನ್ನ ಫಸ್ಟ್ ಚಿಕ್ಕವರಿದ್ದಾಗ ಏನಂತ ಹೆಸರು ಕರೀತಾ ಇದ್ರು? ಕ್ಯಾನ್ ಎನಿವನ್ ಟೆಲ್? ಭೀಮ್ ರಾವ್ ಅಂಬೇಡ್ಕರ್ ಅಂತ ಹೆಸರು. ಅವರ ಗುರುಗಳ ಹೆಸರು ಅಂಬೇಡ್ಕರ್. ಗುರುಗಳ ಹೆಸರನ್ನ ಅಂಬೇಡ್ಕರ್ಗೆ ನಾಮಕರಣ ಮಾಡ್ತಾರೆ. ತಂದೆ ಭೀಮ್ ರಾವ್ ಅಂತ ಹೆಸರಿಟ್ಟಿರ್ತಾರೆ, ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಸೈನಿಕರಾಗಿರ್ತಾರೆ, ಆರ್ಮಿಗೆ ಕೆಲಸ ಮಾಡುವಂತ ಒಂದು ಯೋಧ ಆಗಿರ್ತಾರೆ. ಮಕ್ಕಳನ್ನ ಓದಿಸ್ಬೇಕು ಅಂತ ಕಷ್ಟ ಇರುತ್ತೆ. ಮಕ್ಕಳು ಜಾಸ್ತಿ ಇದ್ದಾಗ ಓದಿಸೋದಕ್ಕೆ ಅನಾನುಕೂಲ ಇದ್ದಾಗ ಸಾಹು ಮಹಾರಾಜರು ಅವ್ರನ್ನ ಮುಂದುವರೆದು ಓದಿಸ್ತಾರೆ. ಯಾಕಂದ್ರೆ ರಿಲೇಶನ್ಶಿಪ್ ಯಾವ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಂದು ಮಹಾರಾಜನಿಗೆ ಇಂಥ ಒಬ್ಬ ವಿದ್ಯಾರ್ಥಿನ ಮುಂದುವರಿಸಬೇಕು ಅನ್ನುವಂತ ಒಂದು ಬಾಂಡಿಂಗ್ ಇರುತ್ತಲ್ಲ, ಟೀಚರ್ಸ್ ಮಧ್ಯೆ ಸ್ಟೂಡೆಂಟ್ಸ್ ಮಧ್ಯೆ ಇರುವಂತ ಬಾಂಡಿಂಗ್ ಇದೆ ಅಂತ ಅನ್ಸುತ್ತಾ ಇಲ್ವಾ? ನೀವು ಯೋಚನೆ ಮಾಡಿ ಮಕ್ಕಳೇ, ಹೌದಲ್ವಾ? ಒಂದು ಅವಕಾಶ. ಆಮೇಲೆ ಓದ್ಕೊಂಡ್ ಬಂದು ಎಲ್ಲಿ ಸರ್ವಿಸ್ ಮಾಡ್ತಾರೆ ಅಂಬೇಡ್ಕರ್ ಅವ್ರಂದ್ರೆ ಫಸ್ಟ್ ಬಂದು ಮಹಾರಾಜರ ಹತ್ರ ಕೆಲಸ ಮಾಡ್ತಾರೆ. ಅವ್ರ ಹಿಸ್ಟ್ರಿಯಲ್ಲಿ ಓದಿ ತೆಗೆದು ಪುಸ್ತಕಗಳಲ್ಲಿ ಓದಿ, ನಿಮ್ ಲೈಬ್ರರಿಯಲ್ಲಿ ಬುಕ್ಸ್ ಇದ್ದಾಗ ಅದು ಒಂದು ಕಮಿಟ್ಮೆಂಟ್. ನನ್ನನ್ನು ಓದ್ಸಾದ್ಮೇಲೆ ನಾನು ಬಂದು ಈ ಜಾಗದಲ್ಲಿ ಸೇವೆ ಮಾಡ್ತೀನಿ ಅಂತ ಅವತ್ತು ಅವರು ಡಿಸಿಷನ್ ತಗೊಂಡಿರ್ತಾರೆ. ಮಹಾರಾಜರು ಅವ್ರಿಗೆ ಎಲ್ಲಾ ರೀತಿ ಅಂದ್ರೆ ಅವ್ರಿಗೆ ಜ್ಞಾನದ ದಾಹ ಇತ್ತು. ಯಾರಿಗೆ? ಅಂಬೇಡ್ಕರ್ ಅವ್ರಿಗೆ ಜ್ಞಾನದ ದಾಹ ಇತ್ತು. ನಮ್ಗೇನ್ ದಾಹ ಇದೆ ಅಂದ್ರೆ ಮೊಬೈಲ್ ದಾಹ ಇದೆ, ಟಿವಿ ನೋಡೋಣ ದಾಹ ಇದೆ. ಇವತ್ತು ಇನ್ನೇನ್ ಮಾಡ್ಬೇಕು, ಎಂಜಾಯ್ ಮಾಡಕ್ ಎಲ್ಲಿ ಹೋಗ್ಬೇಕು, ತಿನ್ನೋದ್ ಏನ್ ತಿನ್ಬೇಕು, ಯಾವ ಪೋಸ್ಟ್ ಬೇಕು, ಯಾವ ಪೊಸಿಷನ್ ಬೇಕು, ದುಡ್ಡು ಸಾಕಾ, ಈ ಜಮೀನ್ ಸಾಕಾ, ಈ ಮನೆ ಸಾಕಾ, ಈ ಬಂಗ್ಲೆ ಸಾಕಾ, ಇಂಥವೆಲ್ಲ ವ್ಯಾಮೋಹ ಅಂಬೇಡ್ಕರ್ ಅವ್ರಿಗಿರ್ಲಿಲ್ಲ. ಅಂದ್ರೆ ಯಾವ್ದಾದ್ರು ಒಂದು ಆಸೆ ಪಡೋದ್ ತಪ್ಪಲ್ಲ, ಆದ್ರೆ ಇತಿಮಿತಿಯಾಗಿ ಆಸೆ ಪಡಬೇಕು ಅನ್ನುವಂತ ವಿಚಾರ ಬಂದಾಗ ಅಂಬೇಡ್ಕರ್ ಅವ್ರಿಗೆ ನಿಮ್ಮ ವಯಸ್ಸಿನಿಂದ ಹಿಡಿದು ನನ್ನ ವಯಸ್ಸಿಂದ ಮೀರಿದ ಮೇಲೇನು ಕೂಡ, ಅದಾದ್ಮೇಲೇನು ಕೂಡ ಅವರಿಗೆ ಯಾವ ದಾಹ ಇತ್ತು ಅಂದ್ರೆ ಜ್ಞಾನದ ದಾಹ ಇತ್ತು. ಎಲ್ಲ ಕಂಟ್ರೀಸ್ ನ ಟೂರ್ ಮಾಡ್ತಾ ಇದ್ರು. ಅಲ್ಲಿನ ಸಂವಿಧಾನ, ಅಲ್ಲಿನ ಕಾನ್ಸ್ಟಿಟ್ಯೂಷನ್ ನ ಓದ್ತಾ ಇದ್ರು. ಅದರಲ್ಲಿ ಒಳ್ಳೇದೇನು, ಅದರಲ್ಲಿ ಕೆಟ್ಟದೇನು, ನಮ್ ಭಾರತ ಸಂವಿಧಾನ ಹೇಗಿರ್ಬೇಕು ಅನ್ನುವಂತ ದೂರದೃಷ್ಟಿ ಎಷ್ಟು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೈಗೂಡಿಸ್ಕೊಂಡಿದ್ರು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀನಿ. ಬೇರೆ ಕಂಟ್ರೀಸ್ಗೆ ಟೂರ್ ಮಾಡಿದ್ದಾರೆ, ಅಲ್ಲಿನ ಕಾನ್ಸ್ಟಿಟ್ಯೂಷನ್ ನ ಓದಿದ್ದಾರೆ, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನ, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನ, UK ಯುನೈಟೆಡ್ ಸ್ಟೇಟ್ಸ್ ಓದಿದ್ದಾರೆ, ರಷ್ಯಾದ ಓದಿದ್ದಾರೆ, ಫ್ರಾನ್ಸ್ ಓದಿದ್ದಾರೆ, ಎಲ್ಲಾ ಕಂಟ್ರೀಸ್ ನ ಟೂರ್ ಮಾಡಿದ್ದಾರೆ. ಆ ದಿನಗಳಲ್ಲೇ ಟೂರ್ ಮಾಡ್ತಾರೆ. ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಬೇರೆ ದೇಶದಲ್ಲಿ ನಾಗರಿಕತೆ ಹೇಗಿದೆ, ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮಾತಾಡ್ತೀವಿ, ರೈಟ್ ಟು ಎಜುಕೇಶನ್ ಬಗ್ಗೆ ಮಾತಾಡ್ತೀವಿ, ಹೌದಲ್ವಾ? ಈಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ, ಹೌದಲ್ವಾ? ಈಕ್ವಾಲಿಟಿ ಬಗ್ಗೆ, ವಾಟ್ ಈಸ್ ಈಕ್ವಾಲಿಟಿ, ವಾಟ್ ಈಸ್ ಅವರ್ ಪ್ರಿವಿಲೇಜ್? ಈಕ್ವಾಲಿಟಿ ಅಂದ್ರೆ ಏನು? ರೈಟ್ ಟು ಎಜುಕೇಶನ್ ಅಂದ್ರೆ ಏನು? ಶಿಕ್ಷಣ ಯಾವತ್ತು ಶಿಕ್ಷಣದಲ್ಲಿ ಮುಂದುವರಿತೀವಿ, ನಮ್ ದೇಶ ಎಲ್ಲ ದೇಶಗಳನ್ನ ಮೀರುವಂತ ಕ್ರಾಂತಿಕಾರಿ ಹೆಜ್ಜೆ ಹಿಡಿಯುತ್ತೆ. ಶಿಕ್ಷಣದಲ್ಲಿ ಯಾವತ್ತು ಮುಂದುವರಿತೀವಿ, ಆ ಜ್ಞಾನ ಯಾವತ್ತು ನಾವು ಮೈಗೂಡಿಸ್ಕೊಂತೀವಿ. ವಿವಿಧ ಎಲ್ಲ ಕ್ಷೇತ್ರಗಳಿಗಿಂತ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮುಂದುವರೆದಾಗ ಖಂಡಿತವಾಗೂ ಸಾಧನೆಯನ್ನ ಮಾಡ್ತೀವಿ, ಸಾಧನೆಯ ಶಿಖರವನ್ನ ಏರ್ತೀವಿ. ಎಲ್ಲರೂ ಕೂಡ ಶಿಕ್ಷಣದೇ ಅಲ್ಲ, ವಿವಿಧ ಕ್ಷೇತ್ರದಲ್ಲೂ ಕೂಡ ಬಹಳ ಆಸಕ್ತಿ ಇರುವಂತವ್ರು ಮುಂದುವರಿತಾ ಇರ್ತಾರೆ. ಅದು ಕೂಡ ಒಂದು ಆರೋಗ್ಯಕರವಾಗಿರುವಂತ ಬೆಳವಣಿಗೆನೆ. ಆದ್ರೆ ಏನು ರೈಟ್ಸ್ ಅಂದ್ರೆ ಏನು? ಪ್ರತಿಯೊಬ್ಬರಿಗೂ ಒಂದೇ ತರ ರೈಟ್ಸ್ ಕೊಟ್ಟಿದ್ದಾರೆ. ಈ ಧರ್ಮಕ್ಕೆ ಬೇರೆ ರೈಟ್ಸು, ಈ ಧರ್ಮಕ್ಕೆ ಬೇರೆ ರೈಟ್ಸು, ಇರೋರ್ಗೆ ಒಂದ್ ರೈಟ್ಸು, ಜಮೀನ್ ಇದ್ರೆ ಒಂದ್ ರೈಟು, ಜಮೀನ್ ಇಲ್ದೇ ಇರೋರ್ಗೆ ಒಂದ್ ರೈಟ್ಸು, ಕೂಲಿ ಮಾಡೋರ್ಗೊಂದು, ಸಾಹುಕಾರರಿಗೊಂದು, ಆ ತರ ಅಲ್ಲ. ಈಕ್ವಲ್ ರೈಟ್. ಐ ಆಮ್ ಅನ್ ಇಂಡಿಯನ್. ನಾನು ನನ್ನ ದೇಶದಲ್ಲಿ ಎಲ್ಲರೂ ಸಮಾನರು, ಇರೋರು ಇಲ್ದೇ ಇರೋರು. ಅದು ಈಕ್ವಲ್ ಆಪರ್ಚುನಿಟೀಸ್, ಈಕ್ವಲ್ ರೈಟ್, ಈಕ್ವಲ್ ಎಜುಕೇಶನ್. ಆ ತರ ನಮಗೆ ಕೆಲವೊಂದು ಪ್ರಿವಿಲೇಜಸ್ ಸಿಕ್ಕಿದೆ. ಸ್ವತಂತ್ರ ಭಾರತ ಬಂದಾದ್ಮೇಲೆ, ಕಾನ್ಸ್ಟಿಟ್ಯೂಷನ್ ಒಂದು ಫ್ರೇಮ್ ಆದ್ಮೇಲೆ, ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆದಾಗ, ಸಂವಿಧಾನ ಏನಕ್ಕೆ ಮಾಡ್ಕೊಂತೀವಿ? ಸಂವಿಧಾನ ಮಾಡ್ಕೊಂಡಾಗ ಬರುವಂತ ಭವಿಷ್ಯದಲ್ಲಿ ನಮ್ಮ ದೇಶನ ನಾವು ಯಾವ ರೀತಿ ಆಳ್ಬೇಕು, ಯಾವ ರೀತಿ ಸಮಾನತೆ ಇರಬೇಕು, ನ್ಯಾಯ, ನೀತಿ, ಧರ್ಮ ಯಾವುದ್ರ ಮೇಲೆ ನಡಿಬೇಕು ಅಂದಾಗ ಎಲ್ಲರೂ ಸಮಾನರು. ಹೆಣ್ಮಕ್ಳು ಮೊದಲೆಲ್ಲ ಹೆಣ್ಮಕ್ಳನ್ನ ಓದಿಸ್ತಾ ಇದ್ರು ಅನ್ಕೊಂಡಿದೀರಾ? ಖಂಡಿತ ಇಲ್ಲ, ಓದಿಸ್ತಾ ಇರ್ಲಿಲ್ಲ. SSLC ಆದ್ಮೇಲೆ ಭಯ, ಕಳಿಸ್ತಾನೂ ಇರ್ಲಿಲ್ಲ. ಆಮೇಲೆ ಓದುವಂತದ್ದು ನೋಡಿ. ಮಹಾರಾಷ್ಟ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಅನ್ನೋರು ಟೀಚರ್ ಆಗ್ತಾರೆ. ಶಿ ಇಸ್ ದ ಫಸ್ಟ್ ಟೀಚರ್.
ಶಿ ಇಸ್ ದ ಓನ್ಲಿ ಫಾಸ್ಟ್ ಟೀಚರ್. ಅರ್ಥ ಮಾಡ್ಕೊಳ್ಳಿ. ಅದೇ ತರ ಆನಿ ಬೆಸೆಂಟ್, ಶಿ ಇಸ್ ಅ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಗಾಂಧೀಜಿಯವ್ರ ಜೊತೆ ಬಂದು ನಮ್ಮ ದೇಶ ಆ ಪರಿಸ್ಥಿತಿಯಲ್ಲಿದ್ರು ಕೂಡ ನಮ್ಮ ದೇಶದ ಬಗ್ಗೆ ಪ್ರೀತಿ ಗೌರವ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಬಂದು ಭಾಗವಹಿಸ್ತಾರೆ. ಆ ಹೆಣ್ಮಗುಗೆ ಆ ತಾಯಿತನ ಅಂತ ಇರುತ್ತಲ್ಲ, ಆ ಮದರ್ಲಿ ಕನ್ಸನ್ ಇರುತ್ತಲ್ಲ, ಎಲ್ಲೂ ಬಿಟ್ಟೋಗಲ್ಲ ಅನ್ನೋದಕ್ ನೋಡಿ. ಶೀಸ್ ಆನಿ ಬೆಸೆಂಟ್ ಅಂದ್ರೆ ಅವ್ರು ನಮ್ ದೇಶದವ್ರಲ್ಲ, ವಿದೇಶಿ ಮಹಿಳೆ, ಆದ್ರೂ ಕೂಡ ನಮ್ ಜೊತೆ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಬಂದ್ ಸೇರ್ಕೊಂಡಾದ್ಮೇಲೆ ಗಾಂಧೀಜಿಯ ಅನುಯಾಯಿಗಳಾಗ್ತಾರೆ, ಹೋರಾಟ ಮಾಡ್ತಾರೆ, ನ್ಯಾಯ ಕೊಡಿಸ್ತಾರೆ. ಆ ರೀತಿ ಹೆಣ್ಮಕ್ಳಿಗೆ ಭಾರತ ದೇಶದಲ್ಲಿ ನಾವಿದ್ರೂ ಕೂಡ ನಮ್ಗೆ ಸ್ವತಂತ್ರ ಇರ್ಲಿಲ್ಲ. ಓದೋದಕ್ಕೆ ಅವಕಾಶಗಳನ್ನ ಉಪಯೋಗ ಮಾಡ್ಕೊಳ್ಳೋದಕ್ಕೆ. ನಂಗೆ ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಟೀಚಿಂಗ್ ಪ್ರೊಫೆಷನ್, ನಾನು ಟೀಚಿಂಗ್ ಪ್ರೊಫೆಷನ್ ನ ದೇವರಷ್ಟೇ ಪವಿತ್ರವಾಗಿ ನೋಡ್ತೀನಿ. ಟೀಚಿಂಗ್ ಪ್ರೊಫೆಷನ್ ನ ನಾನು ದೇವರಷ್ಟೇ ಪವಿತ್ರವಾಗಿ ನೋಡ್ತೀನಿ. ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ನಾವು ನ್ಯಾಯ ಕೊಡಕ್ಕಾಗಲ್ಲ. ಟೀಚಿಂಗ್ ಒಂದೇ ಒಂದು ಪ್ರೊಫೆಷನ್ ಅಲ್ಲಿ ಅಂದ್ರೆ ನೀವು ಮಾತ್ರ ಮಕ್ಕಳಿಗೆ ನಿಸ್ವಾರ್ಥವಾಗಿರುವ ಸೇವೆ ಮಾಡೋದ್ರಿಂದ ಭವಿಷ್ಯದಲ್ಲಿ ಮಕ್ಕಳನ್ನ ನಿಮ್ಮನ್ನು ತಿಳ್ಕೊಳ್ಳೋ ಹಂಗಾಗ್ತಾರೆ. ಅವ್ರು ಏನೇ ಜೀವನದಲ್ಲಿ ಸಾಧಿಸೋರು ಅದಕ್ಕೆ ಕಾರಣಕರ್ತರು ನೀವೇ ಆಗ್ತೀರಾ. ಗುರಿ ಮುಟ್ಟಿದ್ದಾರೆ ಅಂದ್ರೆ ಅದಕ್ಕೆ ನಿಜವಾಗ್ಲೂ ಕಣ್ಮುಂದೆ ಕಾಣುವಂತ ಗುರು ಅಂದ್ರೆ ಗುರುರ್ ದೇವೋ ಗುರುರ್ ವಿಷ್ಣು ಗುರುರ್ ಸಾಕ್ಷಾತ್ ಪರಬ್ರಹ್ಮ. ಅಂದ್ರೆ ಗುರುವು ಸಾಕ್ಷಾತ್ ಪರಬ್ರಹ್ಮ ಅನ್ನುವಂತ ಸ್ಥಾನದಲ್ಲಿ ಯಾವಾಗ ನಿಲ್ತಾರೆ ಅಂದ್ರೆ ತಂದೆ ತಾಯಿ ನಮ್ಗೆ ಬಟ್ಟೆ ಕೊಡಿಸ್ತಾರೆ, ಬುಕ್ಸ್ ಕೊಡಿಸ್ತಾರೆ, ಏನ್ ಬೇಕು ಬೇಡ ಎಲ್ಲ ಕೊಡಿಸ್ತಾರೆ. ಆದ್ರೆ ಗುರು ಮಾತ್ರ ನಮ್ಮನ್ನ ಗುರಿ ಮುಟ್ಟಿಸ್ತಾರೆ. ಅದರಿಂದ ಇವತ್ತಿಗೂ ಕೂಡ ನಾಳೆಗೂ ಕೂಡ ಪವಿತ್ರವಾಗಿರುವಂತದ್ದು ಯಾವ್ದಾದ್ರು ಇದೆ ಅಂದ್ರೆ ಶಿಕ್ಷಣ ಮತ್ತೆ ನಿಮ್ಮ ಗುರುಗಳು ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ. ಅವರು ಮಾತ್ರ